ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ. ರಾಣಿ ಸೀರಿಯಲ್ ಅಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹೊಡಿತಾ ಇದೆ. ಸೊ ಹಾಗಾಗಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ ಆಯಿತಾ. ಸೊ ಬನ್ನಿ ಈಗ ಶುರು ಮಾಡೋಣ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕಿರೋ ವಿಡಿಯೋ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಸರ್ಚ್ ಮಾಡೋ ಅವಶ್ಯಕತೆನೇ ಇರಲ್ಲ. ಏಕೆಂದರೆ ನನ್ನ ಚಾನಲ್ನ ಕೆಲವರು ಸರ್ಚ್ ಮಾಡಿ ನೋಡ್ತಾ ಇರ್ತೀರಾ. ಪವನ್ ಸುನಿ ಲೈಫ್ ಸ್ಟೈಲ್ ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ತೀರಾ. ಆಗ ನೋಡೋದಕ್ಕಿಂತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಖಂಡಿತ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು. ಸೊ ಬನ್ನಿ ಈಗ ಶುರು ಮಾಡೋಣ. ಕೊನೆವರೆಗೂ ವಿಡಿಯೋನ ಸರ್ಚ್ ಮಾಡಿ, ಚೆನ್ನಾಗಿದೆ. ಸೊ ಇನ್ನೇನು ಇಲ್ಲಿ ಕಾವೇರಿ ತುಂಬ ಶಾಕಲ್ಲಿದ್ದಾಳೆ. ಯಾಕೆ ಅಂತಂದರೆ ಇಲ್ಲಿ ಸರಳ ಆಡ್ತಿರೋದು ನೋಡ್ತಾ ಇದ್ರೆ ಮನೆಯವರಿಗೆಲ್ಲ ಸಿಕ್ಕಾಪಟ್ಟೆ ಶಾಕ್ ಆಗ್ತಿದೆ. ಸೊ ನಾನು ಎಷ್ಟೇ ಚೇಂಜ್ ಆಗಿದ್ದೀನಿ ಅಂದರೆ ನೀವು ಯಾಕೆ ಇಷ್ಟೊಂದೆಲ್ಲ ಅನುಮಾನದಲ್ಲಿ ನೋಡ್ತಾ ಇದ್ದೀರಾ? ಅವ್ರಿಗಂತೂ ಏನೂ ಗೊತ್ತಾಗಲ್ಲ. ನಿನಗೂ ಗೊತ್ತಾಗಲ್ಲ ಕಾವೇರಿ. ನಮ್ಮ ಮನೆಯವ್ರು ಹಂಗೇನೆ ಯಾವಾಗಲೂ ಅನುಮಾನ ಪಡ್ತಲೇ ಇರ್ತಾರೆ. ಸೊ ಈಗ ನೋಡಿದ್ರೆ ನೀನು ಹಾಗೆ ಅನುಮಾನ ಪಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸರಳ ಕೇಳ್ತಾ ಇರ್ತಾಳೆ ಕಾವೇರಿನ. ಸೊ ಆ ಫೋಟೋಸ್ನು ನೋಡ್ತಾ ಇರ್ತಾಳೆ. ನೀನು ಫಸ್ಟ್ ಹೋಗಿ ರೆಡಿಯಾಗಿ ಬಾ, ಈ ಬಟ್ಟೆಗಳನ್ನ ಕೊಡ್ತಾ ಇದ್ದೀನಿ, ಫಸ್ಟು ಫ್ರೆಶ್ ಅಪ್ ಆಗಿ ಬಂದ್ಬಿಡು. ಊಟ ನಿನ್ಗೆ ಏನು ಇಷ್ಟನೋ ಅದನ್ನೆಲ್ಲ ಮಾಡಿ ರೆಡಿ ಮಾಡಿದ್ದೀನಿ. ಸೊ ಹಂಗಾಗಿ ನೀನು ಬೇಗ ಊಟ ಮಾಡ್ಕೊಂಡು ಬಂದ್ಬಿಡು ಅಂತ ಕೂಡ ಹೇಳ್ತಾಳೆ. ಇನ್ನು ಹಾಗೆ ಹೇಳಿದ ತಕ್ಷಣನೇ ಅವಳಿಗೂ ಕೂಡ ಇನ್ನೂ ಶಾಕ್ ಆಗುತ್ತೆ ಕಾವೇರಿಗೆ. ಅವಳಿಗಿನ್ನೂ ಇದೆಲ್ಲ ನಿಜನಾ ಕನಸಾ ಅನ್ನೋ ಥರ ಕನ್ಫ್ಯೂಷನ್ಸ್ ಎಲ್ಲ ಇರ್ತಾಳೆ. ರಾಣಿ ಕೂಡ ಅಷ್ಟೇ ತುಂಬಾ ಶಾಕಿಂದ ನೋಡ್ತಾ ಇರ್ತಾಳೆ. ಸೊ ಮತ್ತೆ ಸರಳ, ಯಾಕೆ ಕಾವೇರಿ ಸುಮ್ಮನೆ ನಿಂತಿದ್ದೀಯ ನೀನು? ಹೋಗಿ ಫಸ್ಟು ಬೇಗ ರೆಡಿಯಾಗಿಬಿಟ್ಟು ಬರಗಮ್ಮ. ನೀನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿದೆಯಲ್ವಾ? ನೀನು ಒಳ್ಳೆಳಂತನೂ ನನಗೆ ಗೊತ್ತಾಗಿದೆ. ಸೊ ನೀನು ತಪ್ಪು ಮಾಡಿಲ್ಲ ಅಂತಲೂ ನನಗೆ ಗೊತ್ತಾಗಿದೆ. ಸೊ ಹಂಗಾಗಿ ನಿನ್ನ ನಂಗೆ ಕ್ಷಮಿಸಿದ್ದೀನಿ. ಯಾವುದೇ ಮನಸ್ಸಲ್ಲಿ ಇಟ್ಕೋಬೇಡ ನಾನು ಮಾಡಿರೋದೆಲ್ಲ. ಹೋಗಿ ನೀನು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬಾ. ನಿನಗೆ ಇಷ್ಟವಾಗಿರೋ ಅಡುಗೆಗಳನ್ನ ಮಾಡಿದ್ದೀನಿ, ಊಟ ಮಾಡುವಂತೆ ಅಂತ ಕೂಡ ಹೇಳ್ತಾಳೆ. ಸೊ ಆಗ ಕಾವೇರಿ ಇದ್ಕೊಂಡು ಸರಿ ಆಯಿತು ಅತ್ತಿಗೆ ಅಂತೇಳ್ಬಿಟ್ಟು ತಲೆನ ಹಿಂಗಂದು ಅಲ್ಲೇ ನಿಂತ್ಕೊತಾಳೆ ಮತ್ತೆ ಕೂಡ. ಸೊ ಅವ್ರ ಅಣ್ಣ ಇದ್ಕೊಂಡು ಏನಿದೆಲ್ಲ ಈಗ ನಡೀತಿದೆ, ಈ ಸರಳ ಏನೇ ಮಾಡ್ತಿದ್ಯಾ? ಸೊ ನೀನು ನೋಡ್ತಾ ಇದ್ರೆ ನಂಗೆ ತುಂಬ ಶಾಕ್ ಆಗ್ತಿದೆ ಕಣೆ ಅಂತ ಕೂಡ ಅಂತಿರ್ತಾರೆ. ರೀ ನೀವು ಯಾವಾಗಲೂ ಹಿಂಗೆ ರೀ, ನನ್ನ ನೋಡಿದ್ರೆ ಶಾಕ್ ಆಗ್ತಲೇ ಇರ್ತೀರ. ನಾನು ಚೇಂಜ್ ಆಗೋದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರಲ್ಲ ಅಂತೇಳಿ ಸರಳ ಹೇಳ್ತಾಳೆ. ಸೊ ಏನಾಗ್ತಿದೆ ಅನ್ನೋದೇ ನನಗೂ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಅವಳೇನಾದರೂ ಚೇಂಜ್ ಆಗಿರೋ ಥರ ನಾಟಕ ಆಡ್ತಿದ್ದಾಳೋ ಇಲ್ಲ ಅಂತಂದರೆ ಇರೋದೇ ಹಾಗೆ ಒಂದೇ ಗೊತ್ತಾಗ್ತಿಲ್ಲ. ಸೊ ಇನ್ನೇನು ಸತ್ಯಣ್ಣ ಇದ್ಕೊಂಡು ಸರಿ ಆಯಿತು, ಬಾರೆ ಈ ಕಡೆಗೆ ಬಾರೆ ನೀನು ಇಲ್ಲಿ ಒಂದು ನಿಮಿಷ ಅಂತ ಮತ್ತೆ ಕಾವೇರಿನ ಸೈಡಿಗೆ ಎಳೆದ್ಬಿಟ್ಟು ಸೊ ಸರಳ ನೀನೇ ಕರೆಕ್ಟಾಗಿ ಹೇಳೆ ಅಂತೇಳಿ ಮತ್ತೆ ಮತ್ತೆ ಪ್ರಶ್ನೆನ ಕೇಳ್ತಾರೆ. ಕಾವೇರಿ ನಿಮ್ಮ ಅಣ್ಣ ಹಂಗೇನೆ ಕಾಲು ಎಳೆಯೋದು, ನೀನೋಗಿ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಾ, ಊಟ ಮಾಡೋಣ ಅಂಥೇಳಿ ಮತ್ತೆ ಹೇಳ್ತಾಳೆ ಸರಳ. ಸೊ ಅಪ್ಪ ನಾನು ಒಲೆ ಮೇಲೆ ಏನೋ ಇಟ್ಟಿದ್ದೆ, ಬೇಗ ರೆಡಿ ಮಾಡ್ಕೋಬೇಕು, ಹಾಲೇನೋ ಇಟ್ಟಿದ್ದೆ ಅಂತ ಹೇಳ್ಬಿಟ್ಟು ಅವಳು ಅಡುಗೆ ಮನೆಗೆ ಹೋಗ್ಬಿಡ್ತಾಳೆ. ಸೊ ಸತ್ಯಣ್ಣ ಇದ್ಕೊಂಡು ಇವಳ ಹತ್ರ ನೋಡಿದ್ಯಾ ನಿಮ್ಮಮ್ಮ ಹೆಂಗೆ ಪಕ್ಷಪಾತನೇ ಚೇಂಜ್ ಮಾಡಿಬಿಟ್ಲು ಅಂತ ಲೋಹಿತ್ನ ಹತ್ರ ಹೇಳ್ತಾ ಇರ್ತಾರೆ. ಸೊ ಅವಳಂತೂ ಬೆಂಕಿ ನೋಡ್ದಂಗೆ ನೋಡ್ತಾ ಇರ್ತಾಳೆ, ಇವಳೊಂದು ಚೇಂಜ್ ಆಗಿಲ್ಲ ಇನ್ನೂ. ಸೊ ಇಲ್ಲಿ ಒಂದು ಕಡೆ ಇನ್ನು ಅಣ್ಣ ಏನು ಮಾಡ್ತಾರೆ ಅಂದರೆ ಬಾಲಣ್ಣ ಎಲ್ಲರ ಮನೆಗೂ ಬಂದು ಸ್ವೀಟ್ನ ಹಂಚ್ತಾ ಇರ್ತಾರೆ. ಸೊ ಯಾಕಪ್ಪ ಸ್ವೀಟು ಅಂತಂದರೆ ನನ್ನ ಹೆಂಡ್ತಿ ಏನೇ ತಪ್ಪು ಮಾಡಿಲ್ಲ ಅಂತೇಳಿ ಏನು ನಿರಪರಾಧಿ ಅಂತ ಈಚೆ ಬಂದಿದ್ದಾಳೆ, ತುಂಬ ಖುಷಿ ಆಗ್ತಿದೆ ನನಗೆ, ಅದಕ್ಕೆ ಸ್ವೀಟ್ ಹಂಚ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ. ಸೊ ಅವ್ರು ಇದ್ಕೊಂಡು ಆದರೆ ಇವಾಗಾದರೂ ಗಂಡ ಹೆಂಡ್ತಿ ಸುಖವಾಗಿ ಸಂತೋಷವಾಗಿರಿ ಅಪ್ಪ, 10 ವರ್ಷ ದೂರ ಇದ್ದೀರಾ ನೀವಿಬ್ಬರು ಕೂಡ, ಈಗಿನಿಂದ ಚೆನ್ನಾಗಿರಿ ಅಂತ ಕೂಡ ಹೇಳ್ತಾರೆ, ಆಶೀರ್ವಾದ ಮಾಡ್ತಾರೆ. ಸೊ ಅವನಿಗೆ ತುಂಬ ಶಾಕ್ ಆಗುತ್ತೆ. ಹಿಂದೆ ಸೀನ ಕೇಳಿಸ್ಕೊತಾ ಇರ್ತಾನೆ ಅದನ್ನೆಲ್ಲ. ಸೊ ಅಂದರೆ ನನಗೆ ಈ ಅದೃಷ್ಟ ಇಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬ ನೋವಾಗ್ತಾ ಇರುತ್ತೆ ಅವನಿಗೆ. ಅವನು ಏನು ಹೇಳ್ದಂಗೆ ಹಿಂದಕ್ಕೆ ಬರ್ತಾನೆ ಸುಮ್ಮನೆ. ಸೊ ಸೀನಾ ಇದ್ಕೊಂಡು ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಬಾಲಣ್ಣ ಯಾಕೆ ಇಷ್ಟೊಂದು ಸೈಲೆಂಟಾಗಿ ನಿಂತಿದ್ದಾರೆ, ಏನೂ ಆನ್ಸರೇ ಮಾಡ್ತಿಲ್ಲ ಅಂಥೇಳಿ ಮತ್ತೆ ಇಲ್ಲಿ ಕೇಳ್ತಾನೆ ಬಂದ ತಕ್ಷಣ, ಏನಾಯಿತು ಅಣ್ಣ ನಿನಗೆ, ಯಾಕೆ ಈ ರೀತಿ ಮೌನವಾಗಿ ನಿಂತ್ಬಿಟ್ಟಲ್ಲ ನೀನು, ಅತ್ತಿಗೆ ಜೊತೆಗೆ ಸಂಸಾರ ಮಾಡೋಣ ಹೋಗಿ, ಅವ್ರನ್ನ ಕರ್ಕೊಂಡು ಬಾ ಅಂತೇಳಿ ಹೇಳಿದಾಗ, ನೋಡೋ ಗೂಗ್ಲಿ ಒಂದು ಮಾತು ಹೇಳ್ತೀನಿ ಕೇಳು, ಅವಳು ಈಚೆ ಬರೋದು ನನ್ನ ಕರ್ತವ್ಯ ಆಗಿತ್ತು, ನಾನು ಈಚೆ ತರೋದು. ನನ್ನ ಮಗಳಿಗೆ ತಾಯಿಯಾಗಿ ಇರಬೇಕಿತ್ತು ಅವಳು. ಸೊ ಯಾಕೆಂದರೆ ನನ್ನ ಮಗಳದ್ದು ಆಸೆ ಅದೇ ಇದ್ದಿದ್ದು, ನಾನು ಅದನ್ನು ನೆರವೇರಿಸಿ ಕೊಟ್ಟಿದ್ದೀನಿ ಕಣೋ. ಅವಳೆಲ್ಲೇ ಇದ್ದರೆ ಸುಖವಾಗಿದ್ಬಿಡಲಿ, ಅವ್ರನ್ನ ನೋಡಿಕೊಂಡು ನಾನು ಸಂತೋಷನ ಕಂಡುಕೊಂಡು ಅದರಲ್ಲೇ ಜೀವನ ಮಾಡಿಬಿಡ್ತೀನಿ ಅಂತೇಳಿ ತುಂಬ ನೊಂದ್ಕೊಂಡು ಮಾತಾಡ್ತಾ ಇರ್ತಾನೆ. ಸೊ ಅವ್ನು ನೋಡೋಕ್ಕೆ ಆ ನೋವಂತೂ ನೋಡೋಕ್ಕೆ ಆಗ್ತಾ ಇರಲ್ಲ ಸೀನನ್ಗೆ. ಅಣ್ಣ ಈಗಂದರೆ ಹೆಂಗಣ್ಣ ನೀನು, ಅವ್ರ ಜೊತೆನೇ ಬದುಕಬೇಕಣ್ಣ ನೀನು, ಇಷ್ಟು ವರ್ಷ 10 ವರ್ಷ ನೀನು ಅವ್ರನ್ನ ಬಿಟ್ಟು ಬದುಕಿದೀಯಾ. ಸೊ ಈಗಾದ್ರೂ ಅವ್ರ ಜೊತೆ ಚೆನ್ನಾಗಿರು ಅಣ್ಣ ಅಂತೇಳಿ ಹೇಳ್ತಾನೆ ಸೀನಾ. ಸೊ
ಆಗ ಬಾಲ ಇಟ್ಕೊಂಡು, "ಇಲ್ಲ ಕಣೋ, ಯಾವ ಮಕ ಇಟ್ಕೊಂಡು ಹೋಗಿ ಕರೀಲೋ ನಾನು. ಅವಳಿಗೆ ಮಾಡಿರೋ ಅನ್ಯಾಯ ನನಗೆ ಎಷ್ಟು ದೊಡ್ಡದನ್ನೋದು ನಿನಗೆ ಗೊತ್ತಲ್ವಾ? ಸೊ ಅವಳು ಬರಲ್ಲ ಕಣೋ ನಾನು ಕರೆದ್ರೂ ಕೂಡ. ನನಗೆ ಕ್ಷಮಿಸ್ತಾಳೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಅವ್ರ ಸುಖನ ಸಂತೋಷನ ನೋಡಿ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ಅವರಿಬ್ಬರು ಹೇಗೋ ನನ್ನ ಮಗಳು ನನ್ನ ಹೆಂಡ್ತಿ ಚೆನ್ನಾಗಿದ್ರೆ ಸಾಕು ಅಂತ ಮಾತಾಡ್ತಾ ಇರಬೇಕಾದಾಗ ಇಲ್ಲಿ ತೇಜು ಬಂದುಬಿಡ್ತಾನೆ. ಫ್ರೆಂಡ್ ಅಂತ ಹೇಳ್ಬಿಟ್ಟು. ತುಂಬ ಖುಷಿಯಾಗ್ಬಿಡುತ್ತೆ ಬಾಲನ್ಗೆ. ಸೊ ತೇಜು ಅಂತೂ ಎಷ್ಟು ಮುದ್ದಾಗಿದ್ದಾನಲ್ವ. ಸೊ ಇನ್ನು ಅವರಪ್ಪ ಜೈಲಿಗೆ ಹೋಗಿದ್ದಾನಲ್ವ. ಸೊ ಈಗ ಬಂದ್ಬಿಟ್ಟು ಫ್ರೆಂಡ್ ಅಂತೇಳಿ ಹಗ್ ಮಾಡ್ಕೊತಾನೆ ಫಸ್ಟು. ತೇಜು ಬಾಪ ಅಂತೇಳಿ ದಿಮ್ನಾಗ ಹಗ್ ಮಾಡಿಕೊಂಡು ಬಾಲಣ್ಣ ಕೂಡ ಮುದ್ದಾಡ್ತಾರೆ. ತೇಜು ಅಂದರೆ ತುಂಬ ಇಷ್ಟ ಬಾಲನ್ಗೆ. ಏಕೆಂದರೆ ಸಾಕಿರೋದೇ ಅವನು. ವರದ ಎಲ್ಲಿ ಸಾಕ್ತಾ, ಬರೀ ಇವನೇ ನೋಡ್ಕೊಂಡಿರೋದು. ಸೊ ಇವನಿಗೆ ವರದನ ಬುದ್ಧಿ ಬಂದಿಲ್ಲ, ಎಲ್ಲ ಅವ್ರ ಅಮ್ಮನ ಬುದ್ಧಿ ಬಾಲನ ಬುದ್ಧಿನೇ ಬಂದಿರುತ್ತೆ. ಸೊ ಇನ್ನೊಂದು ಕಡೆ ಊಟಕ್ಕೆ ರೆಡಿ ಮಾಡಿಬಿಟ್ಟು ಸರಳ, ಎಲ್ಲರೂ ಊಟಕ್ಕೆ ಬನ್ನಿ, ಏನು ಮಾಡ್ತಿದ್ದೀರಾ, ಕಾವೇರಿ ರೆಡಿ ಆದಿಯಾ, ಮಕ್ಕಳೆಲ್ಲ ಹೋದ್ರಿ, ಮಕ್ಕಳನ್ನ ಕರ್ಕೊಂಡು ಬರ್ರಿ, ಮಕ್ಕಳು ಬಂದು ಬೇಗ ಊಟ ಮಾಡಲಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಸೊ ಇನ್ನೇನು ಅದೆಲ್ಲ ಆದಮೇಲೆ ಇನ್ನು ಬಂದ್ರೋ, ನಿಮ್ಮಮ್ಮ ಅಡುಗೆ ರೆಡಿ ಮಾಡಿದ್ದಾಳೆ ಅಂತೇಳ್ಬಿಟ್ಟು ಕರೆದಾಗ ರಾಣಿ ಫಸ್ಟು ಓಡಿ ಬರ್ತಾಳೆ, ಅತ್ತೆ ಬಂದೆ ನಾನು ರೆಡಿಯಾಗಿ ಅಂತೇಳಿ. ಸೊ ಅವ್ರ ಅಮ್ಮ ಕೂಡ ತುಂಬ ಚೆನ್ನಾಗಿ ಇವತ್ತು ರೆಡಿಯಾಗಿಬಿಟ್ಟು ಬರ್ತಾಳೆ. ಅದನ್ನು ಬಾಯಿ ತಗೊಂಡು ನೋಡ್ತಾ ಇರ್ತಾಳೆ ರಾಣಿ. ಏಕೆಂದರೆ ಡ್ರೆಸ್ ಹಾಕ್ಕೊಂಡು ಬಂದಿರ್ತಾಳೆ ಇವತ್ತು. ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾಳೆ. ಅವರಮ್ಮ ತುಂಬ ಖುಷಿ ಪಡ್ತಾರೆ. ಸಾರಿ, ರಾಣಿ ತುಂಬ ಖುಷಿ ಪಡ್ತಾಳೆ. ಸೊ ಅವ್ರ ಅತ್ತಿಗೆ ಇದ್ಕೊಂಡು, ಸರಳ ಎಷ್ಟು ಮುದ್ದಾಗಿದೆಯಾ ನೀನು, ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸಿದೆ ಕಾವೇರಿ ನೀನು, ದೇವರಾಣಿಗೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ ಅಂತೇಳಿ ಹತ್ರಕ್ಕೆ ಹೋಗಿ ಮಾತಾಡ್ತಾ ಇರ್ತಾಳೆ. ಯಾರ ದೃಷ್ಟಿ ಬೀಳ್ದಲೇ ಇರಲಮ್ಮ, ಗೊಂಬೆ ಥರ ಕಾಣಿಸಿದೆ ಅಂತ ಕೆನ್ನೆ ಕೂಡ ಇಟ್ಕೊಂಡು ಮುದ್ದಾಡ್ತಾಳೆ. ಅದನ್ನು ಸತ್ಯಣ್ಣ ನೋಡಿ ಬಾಯಿ ತೊಗೊಂಡು ನೋಡ್ತಾ ಇರ್ತಾರೆ. ಇಲ್ಲಿ ಏನು ನಡೀತಿದೆ, ಏನಾಗ್ತಿದೆ ಯಪ್ಪ, ನನಗೆ ಈ ದೃಶ್ಯನ ನೋಡ್ತಾ ಇದ್ದರೆ ಕನಸೋ ನನಸೋ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತೇಳಿ ಅನ್ಕೋತಾ ಇರ್ತಾರೆ. ಅವಾಗ ಕಾವೇರಿ ಕೂಡ ಅಷ್ಟೇ ಒಂದು ಟೆನ್ಷನ್ ಶುರುವಾಗಿರುತ್ತೆ, ಇಲ್ಲೇನು ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ ಯಾಕಮ್ಮ ಈ ರೀತಿ ಕನ್ಫ್ಯೂಷನ್ ಮಾಡ್ಕೊಂಡು ನಿಂತಿದ್ಯಾ, ಊಟಕ್ಕೆ ಕುತ್ಕೊಳ್ಳಿ, ನಿನಗೆ ಇಷ್ಟವಾಗಿರೋ ಅಡುಗೆನ ಮಾಡಿದ್ದೀನಿ, ಈಗೆಲ್ಲನೂ ಮಾಡಿದ್ದೀನಿ, ರೆಡಿ ಮಾಡಿದ್ದೀನಿ, ಸೊ ಊಟಕ್ಕೆ ಕುತ್ಕೊಬಿಡ್ರಿ ಅಂತೇಳಿ ಮತ್ತೆ ಹೇಳ್ತಾರೆ. ಅದಕ್ಕೆ ಒಂದು ಕೆಲಸ ಮಾಡಿ ಅದಕ್ಕೆ ಬೇಜಾರಾಗಬೇಡಿ ಅದಕ್ಕೆ, ನಾನು ಈ ಮನೆಯಲ್ಲಿ ತುಂಬ ದಿನ ಇರಲ್ಲ, ನನ್ನ ಮಗಳನ್ನ ಕರ್ಕೊಂಡು ಯಾವುದಾದ್ರೂ ಒಂದು ಕೆಲಸ ನೋಡಿಕೊಂಡು ನಾವು ಬೇರೆ ಕಡೆ ಇರ್ತೀವಿ ಅಂತ ಹೇಳಿಬಿಡ್ತಾಳೆ. ಸೊ ಹಂಗೆ ಅಂದ ತಕ್ಷಣ ಏನು ಸತ್ಯಣ್ಣ ಇದ್ಕೊಂಡು ಆವಾಗ ಸುಮ್ಮನೆ ಒಂಥರ ನೋಡ್ತಿರ್ತಾರೆ. ಆವಾಗ ಇವಳು ಸರಳ ಇದ್ಕೊಂಡು, ಓಹೋ ನೀನು ಹಿಂದೆ ಮಾಡಿರೋದೆಲ್ಲ ನೆನಪಲ್ಲೇ ಇಟ್ಕೊಂಡಿದ್ಯಾ, ಯಾವುದು ಮರ್ತಿಲ್ಲ, ಆಗಿದ್ರೆ ನನ್ನ ಕ್ಷಮಿಸಿಲ್ಲ ಅಂತ ಅನಿಸುತ್ತೆ ನೀನು, ಅದಕ್ಕೆ ಈ ರೀತಿ ಹೇಳ್ತಾ ಇದೆಯಾ ಅಂತೇಳಿ ಹೇಳಿದಾಗ, ಇನ್ನು ಸೀನಾ ಇದ್ಕೊಂಡು ತಲೆ ಹೊಡ್ಕೊತಾ ಇರ್ತಾನೆ, ಇದು ಯಾವುದಪ್ಪ ಓವರ್ ಆ್ಯಕ್ಟಿಂಗ್ ಅಂತ ಹೇಳ್ಬಿಟ್ಟು. ಸೊ ರೀ ನೋಡ್ರಿ ನಿನ್ನ ತಂಗಿ ನನ್ನ ಕ್ಷಮಿಸಿಲ್ಲ ಅಂತೇಳಿ ಇನ್ನೂ ಸಿಟ್ಟು ಮಾಡ್ಕೊಂಡೇ ಇದ್ದಾಳೆ ಅವಳು. ಸೊ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ರೀ ನಿನ್ನ ತಂಗಿ ಅಂತೇಳಿ ಮತ್ತೆ ಹೇಳ್ತಾ ಇರ್ತಾಳೆ. ಆಗಲ್ಲ ಅದಕ್ಕೆ, ನಾನು ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ನಿಮ್ಮನ್ನು ಅಂತ ಹೇಳ್ಬಿಟ್ಟು ಮತ್ತೆ ಕಾವೇರಿ ಹೇಳ್ತಾಳೆ, ನೋಡು ಕಾವೇರಿ ನೀ ಈ ರೀತಿ ಎಲ್ಲ ಮಾತಾಡಬಾರ್ದು, ಕೂತ್ಕೋ ಫಸ್ಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಕುಂಡ್ರಿಸ್ಬಿಡ್ತಾಳೆ. ಕುಂಡ್ರಿಸಿ ಎಲ್ಲರಿಗೂ ಕೂಡ ಒಬ್ಬಟ್ಟನ್ನ ಬಡಿಸ್ತಾಳೆ. ಒಬ್ಬಟ್ಟು ಊಟ ಕಾವೇರಿ ಹೊಟ್ಟೆ ತುಂಬ ಊಟ ಮಾಡಮ್ಮ, ಒಬ್ಬಟ್ಟು ಜೊತೆ ಹೆಸರುಬೇಳೆ ಪಲ್ಯ, ಉಪ್ಪಿನಕಾಯಿ ಮತ್ತು ಅವರೆಕಾಳು ಪಲ್ಯ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮತ್ತೆ. ಸೊ ನಿನಗೆ ಜೈಲಲ್ಲಿ ತುಂಬ ವರ್ಷದಿಂದ ಪಾಪ ಜೈಲೂಟನೇ ಮಾಡಿದ್ಯಾ, ನಿನಗೆ ಬಾಯಿ ರುಚಿನೇ ಕೆಟ್ಟೋಗಿರುತ್ತೆ. ಸೊ ಹಂಗಾಗಿ ನೀನು ಹೊಟ್ಟೆ ತುಂಬ ಊಟ ಮಾಡು ಕಾವೇರಿ, ಅದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡಿದ್ದೀನಿ ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅವಳು ತುಂಬ ಶಾಕ್ ಆಗ್ತಾ ಇರುತ್ತೆ ಕಾವೇರಿಗೆ, ಇದೆಲ್ಲ ಏನು ನಡೀತಿದ್ದಿಲ್ಲ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಸೊ ಎಲ್ಲರೂ ಊಟ ಮಾಡೋಕ್ಕೆ ಶುರು ಮಾಡ್ಕೊತಾರೆ. ಮತ್ತು ಸತ್ಯಣ್ಣ ಇದ್ಕೊಂಡು ಶಾಕಿಂದ ನೋಡ್ತಾ ಇರ್ತಾನೆ, ಈ ರೀತಿ ಹೇಳ್ತಾ ಇದ್ರು ಅವಳು. ಸೊ ಇನ್ನೆಲ್ಲರೂ ಊಟ ಮಾಡೋಕ್ಕೆ ಶುರು ಮಾಡಿದಾಗ ಕಾವೇರಿ ಮಾತ್ರ ಊಟ ಮಾಡ್ದಂಗೆ ಸುಮ್ಮನೆ ಕೂತಿರ್ತಾಳೆ. ಏನಾಯಿತು ಕಾವೇರಿ, ಯಾಕೆ ಚೆನ್ನಾಗಿಲ್ವಾ ಊಟ ಅಂತೇಳಿ ಕೇಳ್ತಾಳೆ ಸರಳ. ಇಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಹೇಳಿದಾಗ, ಮತ್ತು ಯಾಕೆ ಊಟ ಮಾಡ್ತಿಲ್ಲ ನೀವು ಅಂತೇಳಿ ಕೇಳಿದಾಗ ಮತ್ತೆ ಕಾವೇರಿ ಹಾಗೆ ಹೇಳ್ತಾಳೆ, ನನ್ನ ಮಗಳನ್ನ ಕರ್ಕೊಂಡು ಬೇರೆ ಕೆಲಸ ನೋಡ್ಕೊತೀನಿ, ನಾನು ಬೇರೆ ಕಡೆ ಹೊರಟೋಗ್ತೀನಿ ಅಂತ ಹೇಳಿ. ಸೊ ಲೋಹಿತ್ ಕೂಡ ಒಂಥರ ನೋಡ್ತಾ ಇರ್ತಾಳೆ. ಸೊ ಇನ್ನು ಸರಳ ಇದ್ಕೊಂಡು, ಗೊತ್ತೇಳು ಕಾವೇರಿ, ನಾನು ಇನ್ನೂ ಹಳೆ ದ್ವೇಷ ಇಟ್ಕೊಂಡು ನೀನು ಸಾಧಿಸ್ತಾ ಇದೀಯಾ, ನನ್ನ ನೀನು ಯಾವುದೇ ಕಾರಣಕ್ಕೂ ಇಷ್ಟಪಡ್ತಿಲ್ಲ, ಹಳೇದೆಲ್ಲ ನೆನಪಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ತಾ ಇದೀಯ ಅಂತ ಹೇಳಿದಾಗ, ಇನ್ನೊಂದು ಒಬ್ಬಟ್ಟು ಬಡಿಸ್ಲಾ ನಿನಗೆ ಅಂತ ಕೇಳ್ತಾಳೆ. ನನಗೆ ಬೇಡ ಅಂತ ಹೇಳಿದಾಗ, ಸೊ ಹಾಗಿದ್ರೆ ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಒಂದು ಸ್ವಲ್ಪ ದಿನ ಅಷ್ಟೇ ನಾನು ಕೆಲಸ ನೋಡಿಕೊಂಡು ಹೋಗ್ತೀನಿ ರಾಣಿನ ಕರ್ಕೊಂಡು ಅಂತ ಕೂಡ ಹೇಳ್ತಾಳೆ. ಸೊ ರಾಣಿ ಇದ್ಕೊಂಡು ಅವ್ರ ಅಮ್ಮನ ಮುಖನೇ ನೋಡ್ತಿರ್ತಾಳೆ ಒಂದೇ ಸಮ.
ಸೊ ಅದೆಲ್ಲ ಆಯಿತು. ಆವಾಗ ನೋಡ್ರಿ, ನೋಡ್ರಿ ನಿನ್ನ ತಂಗಿ ಯಾವ ರೀತಿ ಎಲ್ಲ ಮಾಡ್ತಿದ್ದಾಳೆ, ನನ್ನ ಮೇಲೆ ಇನ್ನೂ ಹಳೆ ದ್ವೇಷನ ಇಟ್ಕೊಂಡು ಸಾಧನೆ ಮಾಡ್ತಿದ್ದಾಳ್ರಿ ಇವಳು ಅಂತ ಅಂದಾಗ, ಅಯ್ಯೋ ಇಲ್ಲ ರೀ ಆ ರೀತಿ ಇಲ್ಲ, ಆ ರೀತಿ ಇಲ್ಲ ಅತ್ತಿಗೆ. ಆದರೆ ನನ್ನಿಂದ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಬಾರ್ದಲ್ವಾ. ಸೊ ಹಂಗಾಗಿ ನಾನು ಈಗ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳಿದಾಗ, ನೋಡ್ರಿ, ನೋಡ್ರಿ ಮತ್ತೆ ಅದನ್ನೇ ಹೇಳ್ತಾಳೆ ಅಂಥೇಳಿ ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಸತ್ಯಣ್ಣಂಗೆ ತುಂಬಾ ಶಾಕ್ ಆಗುತ್ತೆ. ಸೊ ಅದೆಲ್ಲ ಆಗೋದ್ಮೇಲೆ ಫೈನಲಿ ಕಾವೇರಿ ತುಂಬನೇ ಬೇಜಾರು ಮಾಡ್ಕೊಂಡು ಮತ್ತೆ ಮತ್ತೆ ಅದೇ ವಿಷಯನೇ ಹೇಳ್ತಲೇ ಇರ್ತಾಳೆ. ಸೊ ಅವಳು ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ನೋಡು ಕಾವೇರಿ, ನಾನೇನು ತಪ್ಪು ಮಾಡಿದ್ದೀನಿ, ನಾನು ನಿನ್ನ ಕ್ಷಮಿಸಿದ್ದೀನಿ ತಾನೇ, ಯಾವುದೇ ಒಂದು ದ್ವೇಷ ಇಟ್ಕೊಂಡಿಲ್ಲ, ನೀನ್ಯಾಕೆ ನನ್ನ ಮೇಲೆ ದ್ವೇಷ ಇಟ್ಕೊತಾ ಇದೀಯಾ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಅಳಕ್ಕೆ ಶುರು ಮಾಡ್ತಾಳೆ. ಸೊ ಇಲ್ಲ, ನಾನು ನಿಜವಾಗೂ ಸುಳ್ಳು ಹೇಳ್ತಿಲ್ಲ, ನಾನು ಚೇಂಜ್ ಆಗಿದ್ದೀನಿ, ನಾನು ಬದಲಾಗಿದ್ದೀನಿ ಅಂದರೂ ಕೂಡ ಯಾಕೆ ನಂಬ್ತಾ ಇಲ್ಲ ನೀವೆಲ್ಲರೂ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ಅಳಕ್ಕೆ ಶುರು ಮಾಡಿದಾಗ ಕಾವೇರಿ ಇದ್ಕೊಂಡು, ಅತ್ತಿಗೆ ಅಳಬೇಡಿ ಅತ್ತಿಗೆ, ಸೊ ಆಯಿತು, ಇದು ನಿನ್ನ ಮನೆ ಕಣಮ್ಮ, ಇದು ನಿಮ್ಮ ಮನೇಲೇ ಇರಬೇಕು ನೀನು, ಇದು ನನಗೆ ಹೆಸ್ರಿಗೆ ಬರ್ಕೊಟ್ಟಿದ್ದೀಯ ನೀನು, ಅಂಥದ್ರಲ್ಲಿ ನಾವು ಮನೆ ಬಿಟ್ಟು ಹೋಗಬೇಕು ಅಷ್ಟೇ, ನೀನು ಇದೇ ಮನೇಲಿ ಇರಬೇಕು ಅಂತ ಇಲ್ಲಿ ಹೇಳ್ತಾಳೆ ಸರಳ. ಸೊ ಹಂಗಂದ ತಕ್ಷಣನೇ ಅದಕ್ಕೆ ಆ ರೀತಿಯೆಲ್ಲ ಮಾತಾಡ್ಬಿಡಿ ಅದಕ್ಕೆ ಪ್ಲೀಸ್ ಅದಕ್ಕೆ, ಸೊ ಇದು ನಿಮ್ಮ ಜೀವನ ಅದಕ್ಕೆ, ನಿಮ್ಮ ಮನೆ ಇದು, ನನ್ನ ಮನೆ ಅಲ್ಲ ಅಂತ ಕಾವೇರಿ ಹೇಳ್ತಾಳೆ. ನೋಡು ಕಾವೇರಿ, ನೀನೇನಾದರೂ ಹಾಗಂದ್ರೆ ಇವಾಗ ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಬೇರೆ ಕಡೆ ಹೊರ್ಟೋಗ್ಬಿಡ್ತೀನಿ ಅಂತ ಹೇಳಿದಾಗ ಇನ್ನೂ ಸತ್ಯಣ್ಣಂಗೆ ಅರಗಿಸ್ಕೊಳಕ್ಕಾಗಲ್ಲ ಅಂತ ಶಾಕ್ ಆಗಿಬಿಡುತ್ತೆ. ಅಯ್ಯೋ ಅತ್ತಿಗೆ ಖಂಡಿತ ಆ ರೀತಿ ಮಾಡಬೇಡಿ ಅತ್ತಿಗೆ, ನಾನು ಇಲ್ಲೇ ಇರ್ತೀನಿ ಅಂತ ಒಪ್ಕೊಬಿಡ್ತಾಳೆ ಅವಾಗ ಕಾವೇರಿ ಸಡನ್ನಾಗೆ. ಸೊ ರಾಣಿ ಕೂಡ ಅಷ್ಟೇ ತುಂಬ ಖುಷಿ ಆಗ್ತಾಳೆ ಆ ಮಾತುಗಳನ್ನೆಲ್ಲ ಕೇಳಿ. ಸತ್ಯಣ್ಣ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ, ತಂಗಿನ ಇಷ್ಟೊಂದು ಪ್ರೀತಿ ಮಾಡ್ತಿರೋದು ನೋಡಿ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ಸೊ ನನ್ನ ಸಂಸಾರ ಇದೇ ರೀತಿ ಇದ್ದರೆ ಸಾಕಪ್ಪ ದೇವರೇ, ಯಾರು ಕೆಟ್ಟ ದೃಷ್ಟಿಯೂ ನನ್ನ ಸಂಸಾರದ ಮೇಲೆ ಬೀಳಬಾರ್ದು ಭಗವಂತ, ಎಲ್ಲ ನೀನೇ ಕಾಪಾಡು, ಎಲ್ಲ ನೀನೇ ಚೆನ್ನಾಗಿಟ್ಟಿರು, ದಯವಿಟ್ಟು ನಮ್ಮ ಸಂಸಾರದ ಮೇಲೆ ಯಾರ ಕಣ್ಣು ಬೀಳ್ದಲೇ ಇರಲಿ ಅಂತ ಸತ್ಯನೂ ಕೂಡ ದೇವ್ರನ್ನ ಬೇಡ್ಕೊತಾನೆ. ಸೊ ಇನ್ನೇನು ಅದೆಲ್ಲ ಆದಮೇಲೆ ಸರಳಾಗೆ ತುಂಬ ಖುಷಿಯಾಗುತ್ತೆ ಅವಳು ಇರ್ತೀನಿ ಅಂತ ಅಂದ ತಕ್ಷಣನೇ. ವಾ ಇವಾಗ ಖುಷಿ ಆಯ್ತು. ಈಗ ಸಂತೋಷವಾಗಿ ಊಟ ಮಾಡಿ ಇನ್ನೊಂದು ಒಬ್ಬಟ್ಟು ಹಾಕ್ತೀನಿ ತಗೋ ಕಾವೇರಿ, ತುಪ್ಪ ಹಾಕ್ಬೇಕಾ ಅಂತೇಳಿ ತುಪ್ಪ ಕೂಡ ಬಡಿಸ್ತಾಳೆ. ಸೊ ಅದಾದಮೇಲೆ ಇನ್ನು ಅಮ್ಮ ರಾಣಿಗೆ ಅಂತೇಳಿ ಚಂದು ಹೇಳ್ತಾನೆ. ರಾಣಿಗೆ ಹಾಕ್ತಲೇ ಇರ್ತೀನಾ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಒಬ್ಬಟ್ಟನ್ನ ಹಾಕ್ತಾಳೆ. ಇವರಿಬ್ಬರು ಏನು ಆ, ಸತ್ಯ ಈ ರೀತಿ ಮನೇಲಿ ಯಪ್ಪ ಏನಿದೆಲ್ಲ ನಡೀತಿರೋದು ಅಂತ ಗುಸು ಗುಸು ಮಾತಾಡ್ತಾ ಇರ್ತಾರೆ. ಸೊ ಅದನ್ನು ಸರಳ ನೋಡಿಬಿಟ್ಟು, ನನ್ನ ಯಾವಾಗಲೂ ಇದೇ ರೀತಿ ಕಣಮ್ಮ, ಸೀನಾ ಕಾನ್ ಎಳಿತಾನೆ ಇರ್ತಾನೆ, ನಿಮ್ಮ ಅಣ್ಣ ಅಂತೂ ಚಿಕ್ಕ ಮಗು ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸೊ ಕಾವೇರಿ ಕೂಡ ಅದೆಲ್ಲ ಆದಮೇಲೆ, ಸತ್ಯ ಏನಕ್ಕೆ ಹಂಗೆ ಬಾಯಿ ತಗೊಂಡಿದ್ಯಾ ತಗೊಳ್ಳೋ ಅಂತೇಳಿ ಒಬ್ಬಟ್ಟನ್ನ ತುರುಕ್ತಾನೆ ಸೀನಾ. ಸೊ ಅವನು ಬಾಯಿ ತಗೊಂಡು ಹೇಳ್ತೀನಿ ನೋಡ್ತಿರ್ತಾನೆ, ಒಂದು ರೊಮ್ಯಾನ್ಸ್ ಮುಡಿಗೆ ಹೊರಟೋಗ್ಬಿಟ್ಟಿರ್ತಾರೆ. ಸೊ ಮತ್ತೆ ಅದನ್ನೆಲ್ಲ ನೋಡಿ ಹಿಂಗೆ ನೋಡ್ತಾ ಇರ್ತಾಳೆ ಸರಳ, ಅದೇನಂತ ಗೊತ್ತಿಲ್ಲ. ಇನ್ನೊಂದು ಕಡೆ ತೇಜು ಬಾಲನ್ನ ಸಾರಿ ಕೇಳಬೇಕು ಅಂತ ಬಂದಿರ್ತಾನೆ. ಸಾರಿ ಫ್ರೆಂಡ್, ನಮ್ಮಪ್ಪ ಈ ರೀತಿ ತಪ್ಪು ಮಾಡಿರೋದ್ರಿಂದ ನಾನು ಸಾರಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಯ್ಯೋ ಬೇಡ ತೇಜು, ನೀನು ಚಿಕ್ಕ ಮಗು, ನೀನೇನು ತಪ್ಪು ಮಾಡಿದೀಯ ಸಾರಿ ಕೇಳೋಕ್ಕೆ ಅಂದಾಗ, ಇಲ್ಲ ನಮ್ಮಪ್ಪ ಅಲ್ವಾ ತಪ್ಪು ಮಾಡಿರೋದು, ಸೊ ಹಂಗಾಗಿ ನಾನೇ ಸಾರಿ ಕೇಳ್ತಿದ್ದೀನಿ, ನಾನು ರಾಣಿ ಕೂಡ ಸಾರಿ ಕೇಳಬೇಕು, ರಾಣಿ ಎಲ್ಲಿ ಅಂತ ಹೇಳಿ ಕೇಳಿದಾಗ, ರಾಣಿ ಅವ್ರ ಅಮ್ಮನ ಜೊತೆ ಇದ್ದಾರೆ ಅಂತೇಳಿ ಬಾಲ ಹೇಳ್ತಾನೆ. ನಾನು ರಾಣಿಗೆ ಸಾರಿ ಕೇಳಬೇಕು ಫಸ್ಟು ಅಂತ ಕೂಡ ತೇಜು ಹೇಳ್ತಾನೆ. ಆವಾಗ ಮನಸ್ಸಲ್ಲಿ ಏನು ಅಂದ್ಕೋತಾನೆ ಅಂತಂದರೆ ಬಾಲ, ಇವನಿಗಿರೋ ಬುದ್ಧಿ ಈ ಪಾಪುಗೆ, ಸಣ್ಣ ಮಗುಗೆ ಅವ್ರ ಅಪ್ಪನಿಗೆ ಇಲ್ದಲೇ ಹೋಯ್ತಲ್ವಾ ಅಂಥೇಳಿ ನೋವು ತಿಂತಾ ಇರ್ತಾನೆ. ಸೊ ಸೀನಾ ಕೂಡ ಅಷ್ಟೇ, ಸಾರಿ ಗೂಗ್ಲಿ ಕೂಡ ಅಷ್ಟೇ, ಅದನ್ನೆಲ್ಲ ನೋಡಿ ಶಾಕಿಂದ ನಿಂತಿರ್ತಾನೆ. ಸೊ ಇನ್ನು ಅಂಕಲ್, ಯಾರ ಜೊತೆ ಇದೆಯಪ್ಪ ನೀನು, ಎಲ್ಲಿದೆಯಾ ಅಂತೇಳಿ ಕೇಳಿದಾಗ, ಅತ್ತೆ ಬಂದಿದ್ದಾರೆ, ಅತ್ತೆ ಜೊತೆ ಇದ್ದೀನಿ, ಅತ್ತೆ ಕೂಡ ತುಂಬ ಬೇಜಾರದಲ್ಲಿ, ತುಂಬ ಅಪ್ಪ ಜೈಲಿಗೆ ಹೋಗಿರೋದ್ರಿಂದ ಸ್ವಲ್ಪ ನೊಂದ್ಬಿಟ್ಟು ಸ್ವಲ್ಪ ಬೇಜಾರ ಮಾಡಿಕೊಂಡು, ಸೊ ತುಂಬ ನೊಂದ್ಕೊಂಡಿದ್ದಾರೆ ಫ್ರೆಂಡ್ ಅಂತ ಹೇಳಿದಾಗ, ಹೌದಾ ನೀನು ಯಾರ ಜೊತೆ ಬಂದೆ ಇವಾಗ ಅಂತೇಳಿ ಬಾಲ ಕೇಳಿದಾಗ, ಅತ್ತೆ ಜೊತೆ, ಅತ್ತೆ ಎಲ್ಲಿದ್ದಾರೆ, ಅಲ್ಲಿದ್ದಾರೆ ನೋಡಿ ಅಂತ ಕೂಡ ಹೇಳ್ತಾರೆ. ಸೊ ಇನ್ನೇನು ಬಾಲ ಆ ಕಡೆ ತಿರುಗಿ ನೋಡಿದಾಗ ಇವಳು ನಾಟಕ ಆಡ್ಕೊಂಡು ಒಂದು ಮಸೀದಿ ಹತ್ರ ಕೂತಿರ್ತಾಳೆ. ಸೊ ಇನ್ನು ಅದು ಸುಲೋಚನಾ ಮಸೀದಿ ಆಗಿರುತ್ತೆ. ಸೊ ಅದನ್ನು ನೋಡಿ ಬಾಲ ಕೂಡ ತುಂಬ ಶಾಕ್ ಆಗ್ತಾನೆ. ಸೊ ಇನ್ನೊಂದು ಕಡೆ ಸತ್ಯಣ್ಣ ಏನು ಮಾಡ್ತಾರೆ ಅಂತಂದರೆ, ಈ ಸಂತೋಷಕ್ಕೆ ತಡಿಲಾರ್ದ ಹೊರಗಡೆ ಬಂದುಬಿಟ್ಟು ಒಂದು ಚಾಪೆನ ಹಾಕ್ಬಿಟ್ಟು ಕೂತ್ಕೊಂಡು, ಏ ಸರಳ ಎಲೆ ಅಡಿಕೆ ತೊಗೊಂಡು ಬಾರೆ, ಎಲೆ ಅಡಿಕೆ ಹಾಕೋಣ ಅಂತೇಳಿ ಕರೀತಾನೆ. ಸೊ ತಂಗಿನ ಕೂಡ ಕರೀತಾನೆ, ಬಾ ರಾಣಿ ಬಾ, ಕಾವೇರಿ ಬಾ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ತುಂಬ ಖುಷಿಯಿಂದ ಬಂದು ಚಾಪೆ ಮೇಲೆ ಕೂತ್ಕೋತಾರೆ. ಇನ್ನು ಸರಳ ಇದ್ಕೊಂಡು ಎಲೆ ಅಡಿಕೆನೆಲ್ಲ ಜೋಡಿಸ್ಕೊಂಡು ಬಾಳೆಹಣ್ಣೆಲ್ಲ ತೊಗೊಂಡು ಅಲ್ಲೇ ಅಡುಗೆ ಮನೆಯಲ್ಲೇ ನಿಂತಿರ್ತಾಳೆ. ಸೊ ಇನ್ನು ಸತ್ಯಣ್ಣ ಇವಳು ಎಷ್ಟೊತ್ತು ಕರೆದ್ರೂ ಬರ್ತಾ ಇಲ್ವಲ್ಲ ಅಂತ ಅವ್ರ ಒಳಗಡೆ ಬಂದು ಒಂದು ಡಿಕ್ಕಿ ಹೊಡೆದ್ಬಿಟ್ಟು ರಮೇಶ್ ಮೂಡ್ಗೆ ಹೊರಟೋಗ್ಬಿಡ್ತಾರೆ ಇಬ್ಬರು ಕೂಡ.
ಸೊ "ರೀ ಯಾಕ್ರೀ ಈಗೆಲ್ಲ ಮಾಡ್ತಾ ಇದ್ದೀರಾ ನೀವು?" ಅಂತಂದಾಗ, "ಸರಳ ನಿಜವಾಗೂ ಚೇಂಜ್ ಆಗಿದೀಯೇನೆ ನೀನು?" ಅಂದರೆ, "ರೀ ಪದೇ ಪದೇ ಅದೇ ಪ್ರಶ್ನೆನೇ ಕೇಳಬೇಡ್ರಿ. ನಿಜವಾಗೂ ಚೇಂಜ್ ಆಗಿದೀನಿ ರೀ. ಏಕೆಂದರೆ ನೀನು ಇಷ್ಟಪಡ್ತೀಯಲ್ಲ ನಿನ್ನ ತಂಗಿನ. ಸೊ ಹಂಗಾಗಿ ನನಗೂ ಕೂಡ ಇಷ್ಟನೇ ಅವಳು" ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಾಗ ಇನ್ನೂ ತುಂಬ ಶಾಕ್ ಆಗುತ್ತೆ. ಸೊ ಒಂದು ಹಗ್ಗುಡ ಮಾಡಿ ಕಿಸ್ ಕೊಡ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಫೈನಲಿ ಇವರು ಒಂದೇ ಸಮನಾಗೆ ಸೀನಾ ಮೊದಲೇ ಕಾಮಿಡಿ ಕರೀತಾ ಇದ್ದಾನೆ. "ಎಷ್ಟೊತ್ತು ಹೋದೆ ಸತ್ಯ ಹೊರಗಡೆ?" ಅಂತ ಹೇಳ್ಬಿಟ್ಟು. ಸೊ ಅವಾಗ ಇನ್ನೇನು ಗಾಬರಿ ಪಟ್ಕೊಂಡು ಎಲ್ಲೆಡ್ಕೆ ತೊಗೊಂಡು ಬರ್ತಾರೆ ಇಲ್ಲಿಗೆ. ಇನ್ನು ಬಂದ ತಕ್ಷಣನೇ ಸೊ ಎಲ್ಲರೂ ಕೂಡ ಎಲೆ ಅಡಿಕೆ ಹಾಕ್ಕೊಂಡು ತುಂಬ ಖುಷಿಯಿಂದ ಇರ್ತಾರೆ. "ಎಲೆ ಅಡಿಕೆ ಹಾಕ್ಕೊಳ್ಳಿ ಎಲ್ಲರೂ ಕೂಡ" ಅಂತೇಳಿ ಸತ್ಯಣ್ಣ ಕೂಡ ಹೇಳ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಎಲ್ಲರೂ ಕೂಡ ಅವರೇ ಸುಣ್ಣ ಹಚ್ಚಿ ಎಲೆ ಅಡಿಕೆ ಎಲ್ಲ ಕೊಡ್ತಾರೆ. ತಂಗಿಗೆ ಮತ್ತು ಸೀನುನಿಗೆ, ಸರಳಗೆ ಎಲ್ಲರಿಗೂ ಕೊಡ್ತಾರೆ. ರಾಣಿಪುಟ್ಟ ಕೂಡ ಹಾಕ್ಕೊಂತಾಳೆ. ಅದೆಲ್ಲ ಆದಮೇಲೆ ಸೀನಾ ಒಂದು ಟ್ವಿಸ್ಟ್ ಇಲ್ಲಿ. ಅವನು ನಾಲ್ಗೆ ತೋರಿಸಿ ಹಿಂಗೆ ತೋರಿಸ್ತಾನೆ ನಾಲ್ಗೆನ, ತುಂಬ ಕೆಂಪಗಾಗಿರುತ್ತೆ. ಅದನ್ನ ಸರಳ ನೋಡಿಬಿಟ್ಟು, "ಇಷ್ಟೊಂದು ಕೆಂಪಗಾಗಿದೆ ಸೀನಾ ನಿನ್ನ ಬಾಯಿ" ಅಂತೇಳಿ ಕೇಳಿದಾಗ, "ಹೌದಾ ಅತ್ತಿಗೆ" ಅಂತೇಳಿ ಹೇಳ್ತಾನೆ. "ನಿನ್ನ ಬಾಯಿ ಅಷ್ಟು ಕೆಂಪಾಗಿದೆ ಗೊತ್ತಾ? ಯಾಕೆ ಅಂತಂದರೆ, ನಿನಗೆ ಮದುವೆ ಮಾಡ್ಕೊಂಡು ಬರ್ತೀಯಲ್ಲ ಹುಡುಗಿ, ಅವಳು ನಿನ್ನ ತುಂಬ ಇಷ್ಟಪಡ್ತಾಳೆ. ಸೊ ಹಂಗಾಗಿ ನಿನ್ನ ಬಾಯಿ ಅಷ್ಟೊಂದು ಕೆಂಪಾಗಿದೆ" ಅಂತ ಹೇಳ್ಬಿಟ್ಟು ಸೀನನ್ಗೆ ಹೇಳ್ತಾಳೆ ಸರಳ. "ಅಯ್ಯೋ! ನನ್ನ ಜೀವನದಲ್ಲಿ ಇನ್ನೂ ಹುಡುಗಿನೇ ಸಿಕ್ಕಿಲ್ಲ. ಮದುವೆ ಆಗ್ತೀನಿಲ್ಲ ಅಂತಾನೆ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಅದೇಗೆ ಕೆಂಪಗಾಗುತ್ತೆ ನನ್ನ ಬಾಯಿ? ಇನ್ನೂ ಹುಡುಗಿನೇ ಸಿಕ್ಕಿಲ್ವಲ್ಲ ಅತ್ತಿಗೆ" ಅಂತ ಹೇಳ್ಬಿಟ್ಟು ಸೀನಾ ಹೇಳ್ತಾನೆ. ಆಗ ರಾಣಿ ಕಿವಿಗೆ ಆ ಭಾಷೆ ಕೇಳಿಸ್ಬಿಡುತ್ತೆ ಹಂಗಂದ ತಕ್ಷಣನೇ. ಸಣ್ಣ ಮಗು ಅಲ್ವಾ ಅವಳಿಗೇನು ಗೊತ್ತಾಗುತ್ತೆ. ಆದರೂ ಕೂಡ ಅವ್ರ ಅಮ್ಮನ್ನ, "ಅಮ್ಮ ನಿನ್ನ ಬಾಯಿ ಓಪನ್ ಮಾಡು ಒಂದ್ಸರಿ" ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಳು ಕೂಡ ಬಾಯಿನ ಓಪನ್ ಮಾಡಿ ತೋರಿಸ್ತಾಳೆ. ಆಗ ರಾಣಿ ಏನು ಹೇಳ್ತಾಳೆ ಗೊತ್ತಾ? "ಅಮ್ಮ ಹಾಗಿದ್ರೆ ನಿನ್ನ ಕೂಡ ಅಪ್ಪ ತುಂಬ ಪ್ರೀತಿ ಮಾಡ್ತಾರೆ ಅಮ್ಮ. ಸೊ ಹಂಗಿದ್ರೆ ಬಾ ನಾವು ಅಪ್ಪನ ಮನೆಗೆ ಹೊರ್ಟೋಗ್ಬಿಡೋಣ" ಅಂತೇಳಿ ಕರೆದ್ಬಿಡ್ತಾಳೆ. ಅವಾಗ ಕಾವೇರಿ ರಿಯಾಕ್ಷನ್ ನೋಡಿಬಿಟ್ರೆ ತುಂಬ ಶಾಕ್ ಆಗಿಬಿಡುತ್ತೆ. ಸೊ ಇಲ್ಲಿ ಇನ್ನು ಸತ್ಯಣ್ಣನೂ ಅಷ್ಟೇ, ರಾಣಿ ಹೇಳ್ತಿರೋದು ಕರೆಕ್ಟಾಗಿ ಇದೆಯಲ್ವಾ? ಇವಳು ನನ್ನ ತಂಗಿ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಅನ್ಕೋತಾರೆ. ಸೀನಾ ಕೂಡ ತುಂಬ ಶಾಕ್ ಆಗುತ್ತೆ. ಈಗ ಸರಳಾಗಿ ಏನಾಗ್ಬಿಟ್ಟಿದೆ ಅಂತಂದರೆ, ಯಪ್ಪಾ ಈ ಮಾತು ಹೇಳಿ ನಾನು ಎಂಥ ಎಡವಟ್ಟು ಮಾಡಿಬಿಟ್ಟೆ. ಸೊ ಇವಾಗ ಕಾವೇರಿ ಯಾವ ರೀತಿ ರಿಯಾಕ್ಷನ್ ಮಾಡ್ತಾಳೆ ಗೊತ್ತಿಲ್ವಲ್ಲ. ಸೊ ಎಂಥ ಕೆಲಸ ಮಾಡಿದ್ನಪ್ಪ ನಾನಂತ ತುಂಬಾ ಶಾಕ್ ಆಗಿ ನಿಂತ್ಕೋತಾಳೆ. ಸೊ ಇನ್ನು ಕಾವೇರಿ ಅಂತೂ ಏನು ಮಾಡ್ತಾಳೋ ಗೊತ್ತಿಲ್ಲ. ಅವಳಿಗೆ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ರಾಣಿ ಪುಟ್ಟ ಮೇಲೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಕಾವೇರಿಗೆ ಅಪ್ಪನೂ ಬೇಕು, ಅಮ್ಮನೂ ಬೇಕು. ಅವಳಿಂದನೇ ಗಂಡ ಹೆಂಡ್ತಿ ಇಬ್ಬರು ಒಂದಾಗ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.